ಯಾರೋ ಫೋನ್ ಮಾಡಿದ್ರು, ಯಾರು ಅಂತ ಗೊತ್ತಿಲ್ಲ ನನಗೆ. ಮಕ್ಳಿಗೆ ನಿಮ್ಮನ್ನ ಗೋಬಿ ಕೊಟ್ಟು ಹೇಳಕ್ಕಿದವ್ರು ಯಾರು ನಿಮ್ಮನ್ನ ಅಂತಂದ್ರು. ಯಾರಪ್ಪ ನೀವು ಜಯಲಕ್ಷ್ಮಿ ಅವ್ರ ತಾನೇ ಅಂದ್ರು. ಹೇಳಪ್ಪ ಅಂದೆ. ಮಕ್ಳು ಗೋಬಿ ಕೊಡ್ತೀವಿ ಹೇಳಿದ್ದವ್ರು ಯಾರು ನಿಮ್ಮನ್ನ ಅಂದ್ರು. ಯಾರ್ ಗೋಬಿ ಕೊಡ್ತಿದ್ರು ಎಲ್ಲಿ ಅಂದೆ. ಮಕ್ಳಿಗೆ ನನ್ಗೆ ನಿನ್ಗೆ ನಾನೇ ಕೊಡ್ತಿದ್ದ ಅಂದ್ರೆ ನಾನು ಕೊಡ್ತಿದ್ದಲ್ಲ, ಕಾಲ ಮತ್ತೆ ಬೇರೆ ಇತ್ತು. ಅದ ರೆಕಾರ್ಡ್ ಮಾಡಿದೀನಿ. ನಾಳೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಅದ್ ಯಾರು ಅಂತ ಗೊತ್ತಿಲ್ಲ, ಅವ್ರ ಜೊತೆ ಮಾತಾಡ್ತಿರ್ಬೇಕನ್ನ. ಅದ್ ಯಾವ್ದು ರಾಂಗ್ ನಂಬರ್ದು. ನಾಳೆಗೆ ಇರುದು ಅದ್ ಮಾಡಿ ಹಬ್ಬ. ಅದೇನ್ ಮಾಡಿ ಎತ್ತಾಕನು ನೋಡ್ತೀನಿ ಆ ಮಗನ ನಾನು. ಅದೇನ್ ನಾನು ಮಾಡನಂತೆ ಮಾಡುದ್ ನೋಡ್ತೀನಿ ನಾನು. ಆಮೇಲೆ ಮುಂದಕ್ಕೆ ಏನ್ ಪರಿಣಾಮ ಆಯ್ತದೆ ಅನ್ನೋದ್ನ. ನಮಸ್ಕಾರಗಳು ಎಲ್ಲ ನಗೋಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಮಾರ್ನಿಂಗಲ್ಲಿ ಇವತ್ತಿನ ಎಪಿಸೋಡ್ನ ನಾನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಡ್ ಕಲರ್ ಬಟನ್ ಇದರ ಪ್ರೆಸ್ ಮಾಡಿ ಬೆಲ್ ಐಕಾನ್ ಒತ್ತೋದ್ರ ಮೂಲಕ ಅದ್ರಲ್ಲಿ ಆಲ್ ಬಟನ್ ಒತ್ತಿ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡ್ಬೋದು, ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ಟ್ರ್ಯಾಪ್ಗಳನ್ನ ನೀವು ನೋಡ್ತಿರ್ತೀರಾ, ಎಂಜಾಯ್ ಮಾಡ್ತಿರ್ತೀರಾ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದು ಹೇಗಿರುತ್ತೆ, ನಿಮ್ಗೆ ಇಷ್ಟ ಆಯಿತೋ ಇಷ್ಟ ಆಗಲಿಲ್ವೋ, ಅಥವಾ ಇಷ್ಟ ಆದರೆ ಏನು ಇಷ್ಟ ಆಯಿತು, ಅಥವಾ ನಿಮ್ಮ ಒಂದು ರಿಯಾಕ್ಷನ್ನು ಕೂಡ ನಾವು ಕಾಯ್ತಾ ಇರ್ತೀವಿ. ನಾನೆಲ್ಲ ಕಮೆಂಟ್ಸ್ಗಳನ್ನ ಕೆಲವೊಂದು ಸಲ ಓದ್ತಾ ಇರ್ತೀನಿ. ದಯವಿಟ್ಟು ಕಮೆಂಟ್ಸ್ಗಳನ್ನ ಕಳಿಸ್ಕೊಡಿ ಅಂತ ಹೇಳ್ತಾ, ನೀವು ಕೂಡ ಡೀಲ್ ಕಳಿಸ್ತೀರಾ ಅಂದರೆ ನನ್ನ ವಾಟ್ಸಪ್ ನಂಬರ್ ತೊಗೊಳ್ಳಿ. 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿದ್ರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ. ಸದ್ಯಕ್ಕೆ ನನಗೆ ವಂದನಾ ಅನ್ನೋರು ಮೆಸೇಜ್ ಮಾಡಿದರೆ, ಜಯಲಕ್ಷ್ಮಿ ಅಂತ ನಮ್ಮ ಅತ್ತೆ ಇದ್ದಾರೆ, ಸಿಕ್ಕಾಪಟ್ಟೆ ಇವರು ಒಂಥರ ರಾಂಗು ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಬನ್ನಿ ಕಾಲ್ ಮಾಡುವ ಜಯಲಕ್ಷ್ಮಿ ಅವರು. ಹಲೋ, ಇದು ಯಾರು? ಜಯಲಕ್ಷ್ಮಿ ಅವರು ಮಾತಾಡ್ತಾ ಇರೋದು? ಹೌದು, ಜಯಲಕ್ಷ್ಮಿನೇ ಹೇಳಿ. ನಾನು ಶ್ರೀಕಂಠ ಸ್ವಾಮಿ ಅಂತ ಮಾತಾಡ್ತಾ ಇರೋದು. ಹೇಳಿ. ಇದ್ಯಾರು ನೀವು? ಜಯಲಕ್ಷ್ಮಿನ ಯಾರು ಮಾತಾಡ್ತಾ ಇರೋದು? ಸರಿ ಹೇಳಿ, ಏನ್ ವಿಷಯ ಏನ್ ಹೇಳಿ. ನೀವು ಜಯಲಕ್ಷ್ಮಿನ? ಯಾರು ನೀವು? ಜಯಲಕ್ಷ್ಮಿನೇ ಹೇಳಿ. ನಿಮಗೆ ಯಾರು ಇವರೇ ಪರ್ಮಿಷನ್ ಕೊಟ್ಟಿದ್ದು ಮಕ್ಕಳುಗಳಿಗೆ ಗೋಬಿ ಕೊಡೋದಕ್ಕೆ? ಯಾರು ಹೇಳ್ದವ್ರು? ಎಲ್ಲಿ ಕೊಟ್ಟವ್ರೆ ಗೋಬಿನ ಅಂತ? ನನಗೆ ಕೊಡೋದು ಕೊಟ್ಬಿಟ್ಟು ಇವಾಗ ಈ ಥರ ನಾಟಕ ಮಾಡಿದ್ರೆ ನೋಡಿ ಯಾರಿಗೂ ಚೆನ್ನಾಗಿರೋದಿಲ್ಲ. ಯಾರು ನೀವು? ಎಲ್ಲಿ ಕೊಟ್ಟಿದ್ರು? ಎಲ್ಲಿ ಬಂದಿದ್ರಿ ನೀವು? ನೀವು ಅಂತ ಒಂಚೂರು ಹೇಳಿ ನನಗೆ. ಬರ್ತೀನಿ. ಎಲ್ಲೆಲ್ಲಿ ಬರ್ಬೇಕು, ಎಲ್ಲಾ ಕಡೆ ಯಾವ್ಯಾವ ತರ ಬರ್ಬೇಕು, ಯಾರನ್ನ ಕರ್ಕೊಂಬರ್ಬೇಕು, ಎಲ್ಲಾರನು ಕರ್ಕೊಂಬರ್ತೀನಿ. ಅದು ಮುಂದಕ್ಕೆ ಐತೆ ಆಟ. ಯಾರು ಕರ್ಕೊಂಬರ್ತೀರ? ಕರ್ಕೊಂಬನ್ನಿ. ಎಲ್ಲಿ ಕೊಟ್ಟಿರೋದು ಗೋಬಿನ? ಕೊಟ್ಟಿರೋರ್ ಕೈ ಸೇದೋಯ್ತದೆ, ನಿಜವಾಗ್ಲೂ ಹೇಳ್ತಾ ಇದೀನಿ. ಹಿಂಗ್ ಸುಳ್ಳು ತಟ್ಬಟ ಬೇಡ. ಈಗ ಆಗಿರೋದ್ನ ಒಪ್ಕೊಂಡು ಕಣಪ್ಪ. ಗೋಬಿ ಯಾರು ಕೊಟ್ಟಿದೀನಿ ಅದ್ ಹೇಳಪ್ಪ ಮೊದ್ಲು. ಕೊಡೋದ್ ಕೊಟ್ಬಿಟ್ಟು ಯಾರ ಜೊತೆ ಮಾತಾಡ್ತಾ ಇದೀರಿ ನೀವು? ಗೋಬಿ ಯಾರು ಕೊಟ್ಟವ್ರ, ಎಲ್ಲಿ ಕೊಟ್ಟವ್ರ ಅದನ್ನ ಹೇಳಪ್ಪ ಫಸ್ಟ್. ಅಲ್ಲ, ಫಸ್ಟ್ ಆಫ್ ಆಲ್ ನಾನ್ ನಿಮಗ್ ಕೇಳ್ತಿರೋದು, ಇವಾಗ ಹಿಂಗ್ ನಾಟಕ ಮಾಡಿದ್ರೆ ಅಂತ ಪ್ರಯೋಜನ ಇಲ್ಲ. ಕೇಳ್ತಾ ಇರೋದು ನೀವ್ ಯಾರು, ಎಲ್ಲಿ, ಏನ್ ಕೊಟ್ಟವ್ರ, ಯಾರು ಕೊಟ್ಟವ್ರ ಅಂತ ಹೇಳಿ. ಹೇಳ್ತೀನಿ, ಹೇಳಕ್ಕೇನೆ ಮಾಡಿರೋದು. ಸರಿನಾ? ನಾವು ನೀವು ಸುಳ್ಳು ಹೇಳ್ಬೋದು. ಎಲ್ಲಿ ಕೊಟ್ಟೈತೆ, ಏನ್ ಕೊಟ್ಟೈತೆ, ಏನು ಅನ್ನೋದ ಸ್ವಲ್ಪ ಫಸ್ಟ್. ಅದನ್ನೇ ಹೇಳಕ್ ಬಂದ್ರೆ ನೀವು ಒಳ್ಳೆ ಕೊಳ್ಳಿದೇವ ಬಿದ್ದಂಗ್ ಮೈ ಮೇಲೆ ಬೀಳ್ತಾ ಇದ್ರಲ್ಲ. ಕೇಳಿ ಸ್ವಲ್ಪ ಸಮಾಧಾನವಾಗಿ ಅಂದ್ರೆ. ಅಲ್ಲ, ಸಮಾಧಾನವಾಗಲ್ಲ. ಮತ್ತೆ ಗೋಬಿ ನಮಗ್ ಕೊಟ್ಬಿಟ್ಟು ಮಾಡಿದ್ರೆ ಅಂದ್ರೆ ಅರ್ಥವೇನು? ಯಾರು ಗೋಬಿ ಕೊಟ್ಟಿದ್ದು ಕೇಳ್ತಾ ಇರೋದು? ನನಗ್ ಕೊಟ್ಟಿದ್ರೆ ಅದ್ರ ಕಥೆನೆ ಬೇರೆ ಆಗಿರೋದು. ಈಗ ನಾನ್ ಸುಳ್ಳು ಹೇಳ್ಬೋದು, ನೀ ಸುಳ್ಳು ಹೇಳ್ಬೋದು. ನಿನ್ಗೆ ನಾನ್ ಕೊಡಿಸ್ತೇ. ನನಗೇನು ಹುಚ್ಚ ನೀನು ಕೊಡ್ಸಕ್ಕೆ? ನಿಮ್ಗೆ ಹುಚ್ಚೋ ಬೆಪ್ಪ ಮೊಲಗರುವ ನಿಮ್ಗಂತ ನಾನೆತ್ತು ಕೊಡ್ಲಿ? ಸ್ವಲ್ಪ ದನಿ ಇಳಿಸ್ಬಿಟ್ಟು ಮಾತಾಡಿದ್ರೆ ಚೆನ್ನಾಗಿರ್ತದೆ. ಫೋನ್ ಮಾಡಿರೋದ್ ನೀವು, ದನಿ ಇಳಿಸೋದ್ ನಾನಲ್ಲ. ಫೋನ್ ಮಾಡಿರೋದ್ ನೀವು, ಮಾತಾಡ್ತಾ ಇರೋದ್ ನೀವು. ನೀವೇನ್ ಮಾತು ಬರ್ದವ್ರ ತರ ಕೈ ಕಟ್ಕೊಂಡ್ ಬಾಯಿ ಮುಚ್ಕೊಂಡ್ ಸುಮ್ ಕೂತಿದ್ದೀರಾ ನೀವು? ಫೋನ್ ಮಾಡಿರೋದ್ ನೀವು, ಗೋಬಿ ಕೊಡ್ತಿರೋದು ಅಂತ. ನಾನ್ ನಿಮ್ ಗೋಬಿ ಯಾವಾಗ ಕೊಡ್ತಿದ್ದೆ? ನನ್ ಕ್ವಶನ್ಗೆ ಆನ್ಸರ್ ಮಾಡಿ. ಕುಳ್ಳಪುರ ನಾಯಿ ತರ ಅವಾಗಿಂದ ಕೊಯ್ಯೋ ಅಂತ ಬಡ್ಕತ್ತಾರ ನೀವು. ಮೊದಲು ಫಸ್ಟ್ ಮಾತಾಡೋದ್ ಕಲಿಯಪ್ಪ. ಗೋಬಿ ಎಲ್ಲಿ ಕೊಡ್ತಿದ್ದೆ ಅಂತ ಕ್ವಶನ್ ಕೇಳ್ತಾವನಿ ತಾನೆ. ಅದ್ ಎಲ್ಲಿ ಕೊಡ್ತಿದ್ದೆ, ಅದ್ ಏನ್ ಹೇಳಪ್ಪ? ಅದೇ ಹೇಳ್ತಾ ಇರೋದು. ನಾನ್ ಸುಳ್ಳು ಹೇಳ್ಬೋದು, ನೀನ್ ಸುಳ್ಳು ಹೇಳ್ಬೋದು, ಮಕ್ಳು ಸುಳ್ಳು ಹೇಳಲ್ಲ. ಯಾವ ಮಕ್ಳು ಹೇಳಪ್ಪ? ಯಾವ ಮಕ್ಳು ಕೊಡ್ತಿದ್ದೆ? ಕೊಟ್ಟಿಲ್ಲ ಯಾವ ಮಕ್ಳಿಗೂ. ಅದ್ ಯಾವ ಮಕ್ಳು ಕೊಡ್ತಿದ್ದೆ ಅಂತ ಹೇಳಪ್ಪ ನೀನ್ ಫಸ್ಟ್. ಕರ್ಕಬಪ್ಪ ಇಲ್ಲಿಗೆ, ಅದ್ ಯಾವ ಮಕ್ಳು ಅಂತ ತೋರ್ಸಪ್ಪ, ಆಮೇಲೆ ಹೇಳಪ್ಪ. ನಾನ್ ಕೇಳ್ತಿರೋದು ಇಷ್ಟೇ, ನಿಮ್ಗೆ ಮಕ್ಳು ಗೋಬಿ ಕೊಡಕ್ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತ. ಏಯ್, ಮಕ್ಳು ಗೋಬಿ ಕೊಡ್ತಾರ ಅಂತ ಹೇಳೋರು ಅಲ್ರಿ ನಿಮ್ಗೆ? ಯಾವ ಮಕ್ಳು ಹೊಡೆದ್ರೆ ದವಡೆಯಲ್ಲಿ ಉದ್ರೋಯ್ತವೆ. ನನಗೆ ಹೇಗಿ ಅಂತ ಯಾಕೆ? ಏನು 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 ಅಂತ ಅದೇ ಏನು ನೀನು ಫೋನ್ ಮಾಡಿ ಮತ್ತೆ ಅಂತ ಏನ್ ಯಾರಿಗೆ ಅಂತೆಲ್ಲ ಕೇಳ್ತಾ ಇರೋದು? ಕರ್ಕ ಬಂದ್ರೆ ಅಂತ ಹೇಳ್ತಾ ಇರೋದು ನಾನು. ಪುನಃ ಅಲ್ಲಿ ದನಿ ಇಳಿಸ್ಬೇಕು. ಯಾಕೆ ದನಿ ಇಳಿಸ್ಬೇಕು? ಯಾಕೇನು ಅಂತ? ನೀನ್ ಯಾರು ನಮ್ಗೆ ಫೋನ್ ಮಾಡಕ್ಕೆ? ಅದ್ ಯಾವ ಮಕ್ಳು ಕರ್ಕೊ ಬಾ. ದನಿ ಇಳಿಸ್ಬೇಕಂತೆ. ದನಿನ ಮಾಡಿರೋದ್ ನೀವು, ಮತ್ತೆ ಮಾತಾಡ್ತಾ ಇರೋದ್ ನೋಡು. ಇನ್ನೇನ್ ನಿಮ್ಮ ಅಪ್ಪ ಬಂದ್ ಮಾಡ್ತಾನೆ. ಅದೇ ನನ್ ಬಯಲ್ ಬೇಡ, ತಡ್ಕೊಂಡಿದೀನಿ ನಾನು. ನಮ್ಮ ಅಪ್ಪ
ಬುದ್ಧಿ ಬರಕ್ ನೀನ್ ಯಾವನು? ನಾನು ಯಾ ಜಯಲಕ್ಷ್ಮಿ ಮಾಡಿದ್ಯಾ ನೀನು? ಯಾ ಜಯಲಕ್ಷ್ಮಿ ಮಾಡಿದ್ಯಾ ನೀನು? ಅದೇಳು ಫಸ್ಟು. ಹೇಳ್ತೀನಿ, ಎಲ್ಲಾನು ಹೇಳ್ತೀನಿ, ಆಯ್ತು. ಕೊಡ್ತೀನಿ. ಇದಕ್ಕೆ ಸರಿಯಾಗಿ ಗೋಬಿ ನ್ಯೂಡಲ್ಸು ಎಲ್ಲ ಸೇರಿಸ್ಬಿಟ್ಟೆ ನಾನು ಕೊಡೋದು, ಸುಮ್ಮನೆ ಬಿಡೋಲ್ಲ ನಾನು. ಸರಿ ಸರಿ, ಎಲ್ಲಿ ಕೊಡ್ತೀಯಪ್ಪ? ಚಾಟ್ ಸೆಂಟ್ರಲ್ಲಿ. ಬಾ, ನಾಳೆ ಸ್ಟೇಷನ್ ಹತ್ರ ಬಾ, ಚಾಟ್ ಸೆಂಟರ್ ಕೊಡ್ತೀವಿ, ರೆಕಾರ್ಡ್ ಮಾಡಿದೀನಿ. ಹ್ಮ್. ಬಾ, ಅಲ್ಲಿ ಕೊಡ್ತು ಅಂತ ಬಾ. ಏನು ರೆಕಾರ್ಡು? ಬಾ ಬಾ, ಅಲ್ಲಿ ಕೊಡ್ತೀವಿ ಬಾ. ಏನು ರೆಕಾರ್ಡು? ಕೊಡ್ತೀಯಾ? ಎದುರಿಸ್ತಿರೋದಾ? ಆ? ಎದುರಿಸ್ತಾ ನೀನ್ ಯಾರು ಏನು ಅಂತ, ಯಾ ಜಯಲಕ್ಷ್ಮಿ ಮಾಡಿದ್ಯಾ? ಯಾರು ಜಯಲಕ್ಷ್ಮಿ ಏನು ಅದೇನು ಅಂತ ಫುಲ್ ಫಸ್ಟ್ ಕ್ಲಿಯರ್ ಆಗಿ ಹೇಳ್ಬೇಕು ತಾನೆ. ಹಾಂ, ಯಾ ಜಯಲಕ್ಷ್ಮಿ ಮಾಡಿದ್ಯಾ? ಯಾವ ಊರಿಗೆ ಮಾಡಿದ್ಯಾ ನೀನು? ಅಲ್ಲ ನೀವು 2 ಪೀಸ್ ಗೋಬಿ ಗಿಬಿ ತಿಂದ್ರ ನೆನ್ನೆ ತಿನ್ಬಿಟ್ಟು ಎಲ್ಲ ಮರ್ತೋಗೈತಾ ಯಾರು ನೀವು ಏನು ಅಂದ್ಬಿಟ್ಟು? ನಿನ್ನೆ ಗೋಬಿ ಯಾವಾಗ ತಿಂದಳು? ಎಲ್ಲಿ ಗೋಬಿ ಕೊಡ್ತಿದ್ಯಾ ನೀನು? ನನಗೆ ಯಾವ ಡಾಕ್ ಹಚ್ಚೈತೆ ನಿಮಗೆ ಗೋಬಿ ಯಾವ ಕೊಡ್ಸಕ್ಕೆ? ಊರಿಗೆ ಮಾಡಿದ್ಯಾ ಗೊತ್ತೇಳಪ್ಪ ನೀನು ಮೊದ್ಲು. ಯಾವ ಊರಿಗೆ ಮಾಡಿದ್ಯಾ ನೀನು ಕಾಲ್ನ? ನಾನು ಎಲ್ಲಿಗಾರು ಮಾಡ್ತೇನೆ, ನಾನು ಅದೆಲ್ಲ ಕೇಳ್ತಿರೋದು. ನಾನು ಮತ್ತೆ ನೀನ್ ಯಾಕೆ ನನ್ ಫೋನ್ ಮಾಡ್ಬಿಟ್ಟು ನೀನ್ ಯಾರು ಏನು ಅಂತ ಕೇಳ್ತೀಯಾ? ನಾನು ಕೇಳ್ತಿರೋದಕ್ಕೆ ಫಸ್ಟ್ ಸರಿಯಾಗಿ ಉತ್ತರ ಕೊಡಬೇಕು. ನಿಮಗೆ ಮಕ್ಕಳು ಗೋಬಿ ಕೊಡಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಹೆಚ್ಚಿಗೆ ಮಾತಾಡ್ಬೇಡ, ಫೋನ್ ಕಟ್ ಮಾಡೋದು. ಯಾ ಮಕ್ಳಿಗೆ ಗೋಬಿ ಕೊಡ್ತಿದ್ದೆ ಅಂತ ಕರ್ಕಬೈಲಿ ನಾಳೆ ಬಂದು ನೀನು. ಹೆಚ್ಚಿಗೆ ಮಾತಾಡಬೇಡ ಅಂದರೆ ಏನು? ಚಂಡಿ ಚಾಮುಂಡಿ ಆಗ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಇವ್ರ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. Hi, if you record your name and reason for calling, I'll see if this person is available. ಹಲೋ, ನಾವು ಆರ್ ಜೆ ಸುನಿಲ್ ಅಂತ. ಓ ಸರ್, ಹೇಳಿ ಸರ್. ಈಗ ಸರ್, ನೀವು ನಿಮ್ಮ ಯಾರ ನಂಬರ್ ಕೊಟ್ಟಿದ್ದು? ಜಯಲಕ್ಷ್ಮಿ ಅವ್ರು ಏನಾಗಬೇಕು? ಜಯಲಕ್ಷ್ಮಿ ಅತ್ತೆ ಆಗ್ಬೇಕು. ಈಗ ನಿಮ್ಮ ಅತ್ತೆಯವ್ರಿಗೆ ಕಾಲ್ ಹಾಕಿ. ಆಯ್ತು. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ. ಹಲೋ, ಹೇಳವಾ? ಆಯ್ತಾ ಕಾಫಿ? ಬರ್ತೈತೆ ಫೋನು. ಯಾರೋ ಫೋನ್ ಮಾಡಿದ್ರು, ಯಾರು ಅಂತ ಗೊತ್ತಿಲ್ಲ ನನಗೆ. ಮಕ್ಳಿಗೆ ನಿಮ್ಮನ್ನ ಗೋಬಿ ಕೊಟ್ಟು ಹೇಳಕ್ಕಿದವ್ರು ಯಾರು ನಿಮ್ಮನ್ನ ಅಂತಂದ್ರು. ಯಾರಪ್ಪ ನೀನು? ನೀವು ಜಯಲಕ್ಷ್ಮಿ ಅವ್ರ ತಾನೇ ಅಂದ್ರು. ಹೇಳಪ್ಪ ಅಂದೆ. ಮಕ್ಳು ಗೋಬಿ ಕೊಡ್ತಿ ಹೇಳಿದ್ದವ್ರು ಯಾರು ನಿಮ್ಮನ್ನ ಅಂದ್ರು. ಯಾರ್ ಗೋಬಿ ಕೊಡ್ತಿದ್ರು? ಎಲ್ಲಿ ಅಂದೆ. ಮಕ್ಳಿಗೆ. ನನಗೆ ನಿನ್ಗೆ ನಾನೇ ಕೊಡ್ತಿದ್ದ ಅಂದ್ರೆ ನಾನು ಕೊಡ್ತಿದ್ದಲ್ಲ, ತಲೆ ಮತ್ತೆ ಬೇರೆ ಇತ್ತು. ಅದ ರೆಕಾರ್ಡ್ ಮಾಡಿದೀನಿ. ನಾಳೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಅದ್ ಯಾರು ಅಂತ ಗೊತ್ತಿಲ್ಲ, ಅವ್ರ ಜೊತೆ ಮಾತಾಡ್ತಿದ್ದೆ. ಅದ್ ಯಾವ್ದು ರಾಂಗ್ ನಂಬರ್ದು. ನಾಳೆಗೆ ಇರುದು ಅದು ಮಾಡಿ ಹಬ್ಬ. ಅದೇನ್ ಮಾಡಿ ಎತ್ತಾಕನು ನೋಡ್ತೀನಿ ಆ ಮಗನ ನಾನು. ಅದೇನ್ ನಾನು ಮಾಡನಂತೆ ಮಾಡೋದ್ ನೋಡ್ತೀನಿ ನಾನು. ಆಮೇಲೆ ಮುಂದಕ್ಕೆ ಏನ್ ಪರಿಣಾಮ ಆಯ್ತದೆ ಅನ್ನೋದ್ನ. ಅದ್ ಯಾರು ಅಂತ ಗೊತ್ತಿಲ್ಲ. ಒಂದು ನನಗೆ ಫೋನ್ ಮಾಡ್ಬೇಕು? ಯಾರ ಗೊತ್ತಿರೋರ? ಯಾರು ಅಂತ ಗೊತ್ತಿಲ್ಲ ನನ್ಗೆ. ಒಂದು ರಾಂಗ್ ನಂಬರು. ಇವತ್ ಫೋನ್ ಮಾಡಿ ನಿನಗ್ ಕಳಿಸ್ತೀನಿ ನೋಡು ರೆಕಾರ್ಡ್ನ. ಇಟ್ಟವ್ನಿ, ನಾಳೆಗೆ ಡೈರೆಕ್ಟ್ ಆಗಿ ಹೋಯ್ತೀನಿ. ಆ ಮಗ ಏನ್ ಬಿತ್ತಿದ್ನಲ್ಲ ಬಿಚ್ಚಿಸ್ಲಿ. ಅವ್ನು ಯಾರು ಏನು ಅಂತ ಪತ್ತೆ ಹಚ್ಚಿಸ್ತೀನಿ, ಬಿಡುದಿಲ್ಲ. ಏನ್ ತಿಳ್ಕೊಬಿಟ್ಟಿದಾರೆ ಇವ್ರೆಲ್ಲ? ಅಲ್ಲ ಏನ್ ದೊಡ್ಡ ರೌಡಿಗಳ ಇವ್ರು, ಕೊತ್ವಾಲ ಇವ್ರು. ಒಂದು ಮಾಡ್ತೀನಿ ನೋಡು. ಕೊತ್ವಾಲೆ ಬರ್ಬೇಕಾ ನಿಮ್ನ ಎದುರ್ಸಕ್ಕೆ? ಯಾರು ಒಂದ್ ಗೊತ್ತಾ? ಎಲ್ಲೋ ರಕ್ಷಿನೂ ಅಲ್ಲ, ಪಕ್ಷಿನೂ ಅಲ್ಲ. ಅಲ್ಲ ಬಿಚ್ಚಿಸ್ತೀರಾ ಮಗನಿಗೆ ನಾಳೆ ಹೋಗ್ಬಿಟ್ಟು? ಯಾರು ಒಂದು ಓಹೋ, ನಿಮ್ಗೆ ಗೊತ್ತಿರುತ್ತೆ. ನೀವು ಒಂದೇ ರಂಗಭೂಮಿದಿರಲ್ಲ, ಗೊತ್ತಿರುತ್ತೆ. ಮಹಿಳಾ ಸಮಾಜ ಸ್ಟ್ರಾಂಗ್ ಐತೆ ಅನ್ಬಿಟ್ಟು ಹಿಂಗೆಲ್ಲ ಹೋಗಿ ನಟ್ಟು ಬೋಲ್ಟ್ ಟೈಟ್ ಮಾಡಿಸ್ತೀರಾ? ಯಾರು ಅಂತ ಸರಿ ಗೊತ್ತಾಯ್ತು. ಸುಮಾರು ಜನ ವಾಯ್ಸ್ ಪತ್ರ ಮಾಡಕ್ಕಾಗಲ್ಲ. ಯಾರು ಅಂತ ಹೇಳ್ತೀನಿ. ಈಗ ಹೇಳ್ತಾ ಇದ್ರಲ್ಲ, ಈ ಫೋನ್ ಪುಣ್ಯಾತ್ಮ ನೀವೇನಾ? ಅವನೇ ಕೊತ್ವಾಲ. ನೀವೇನಪ್ಪ? ಯಾರು ಗೋಬಿ ಕೊಡ್ತಿದ್ದಪ್ಪ? ಅಲ್ಲಿ ಹೇಳ್ಬಿಡ್ತಾರಲ್ಲ, ಯಾರು ಅಂತ ಹೇಳ್ಬೇಕಾರೆ ಫಸ್ಟ್. ಈಗ ಫಸ್ಟ್ ಅಲ್ಲ ನಾನ್ ಕೇಳ್ತಿರೋದು, ಕೊತ್ತೋಲೆ ಬರ್ಬೇಕಾ ನಿಮ್ನ ಎದುರ್ಸಕ್ಕೆ? ಮತ್ತೆ ಇನ್ನೇ ಅಷ್ಟು ಸುಲಭ ಸುಮ್ನೆ ಹಿಂದೆ ಇರೋದೆಲ್ಲ ಹೇಳಿದ್ರೆ ಸುಲಭ ಕೇಳ್ಬಿಡ್ತಾಳೆ ಅಂತಾನ? ನೀವು ಚೆನ್ನಾಗಿದ್ದೀರಾ ಬಿಡಿ, ನೀವು ಚೆನ್ನಾಗಿ ಎದುರಿಸ್ತೀರಾ. ಯಾರು ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ನನ್ನ ಹೆಸರು ಬಂದು ಜಯಲಕ್ಷ್ಮಿ ಅವರೇ. ಯಾರು? ಆರ್ ಜೆ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಹೌದಾ? ನಿಮ್ ವಂದನ ಇದಾರಲ್ಲ, ನಮ್ಮ ಅತ್ತೆಗೆ ಒಂಚೂರು ಕಾಗೆ ಆರ್ಸಿ ಅಂತ ನಿಮ್ ನಂಬರ್ ಕೊಟ್ರ? ಏನ್ ಗೊತ್ತಪ್ಪ, ನಾನ್ ನಿಜ ನನ್ನ ಸತ್ಯ ಸುಳ್ಳಗಳಿದ್ರೆ ನನ್ ಕೈ ದಕ್ಕಕ್ಕ ಅರ್ಜಿಸ್ಕೊಳಕ್ ಆಗಲ್ಲ. ಸತ್ಯಗಳಿದ್ರೆ ಬೇಕಾದ್ರೆ ತಲೆಬಾಗಿರ್ತೀನಿ. ನನ್ನನ್ನೇ ಯಾಮಾರ್ಸಕ್ ನೋಡಿದ್ರೆ ಏನು ಗೊತ್ತಿಲ್ದೆ ಗುರು ಇಲ್ದೆ ಗೋಬಿ ಯಾರು ತಿನ್ಸಿದೀನಿ ಅದೇ ಪಾಯಿಂಟ್ ಕೇಳುದು. ಬಂದ್ ಹೇಳು ನೀನು ಮುಂದಕ್ಕೆ ಫಸ್ಟ್ ಅಂತ.
ಕತ್ತರಿಸಾಕ್ಬಿಡ್ತೀನಿ ಕೊತ್ತರಿಸಾಕ್ಬಿಡ್ತೀನಿ ಅಂತ ಸುಳ್ವಾಗಿ ಎದ್ಬಿಟ್ಟನ ಅವನ್ನ ಮಗ್ತಾಗ ಕತ್ತರಿಸ್ ತಗಿಸ್ತೀನಿ. ಹೌದು, ಮಂಡ್ಯದವ್ರು ಕಮ್ಮಿ ಇಲ್ಲ ಬಿಡಿ. ಮತ್ತೆ ಓಕೆ ಥ್ಯಾಂಕ್ ಯು ನಮ್ಮ ಒಟ್ಟಿಗೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಕಣಪ್ಪ. ನಾನ್ ನಿಮ್ಮ ಅಂತ ಗೊತ್ತಿಲ್ಲ, ಬೇರೆಯವರು ಅಂತ ತಿಳ್ಕೊಂಡ್ ಮಾತಾಡಿದ್ವಿ. ಆದ್ರೂ ನಾನ್ ಮಾತಾಡ್ಬೇಕಾದ ನನ್ ಕರ್ತವ್ಯ. ಯಾರೇ ಆಗಿರ್ಲಿ ಗೊತ್ತಿಲ್ಲ ಅಂದ್ರೆ ಮಾತಾಡೋದು ನಮ್ ಕರ್ತವ್ಯ. ಅಲ್ಲ, ಹಳೆ ಡಾನ್ಗಳ ಹೆಸರೆಲ್ಲ ನೀವು ನೆನ್ಪಿಟ್ಕೊಂಡಿದ್ರಲ್ಲ, ಅವನ ಇವನ ಅಂದ್ಬಿಟ್ಟಲ್ಲ, ಅದು ಒಂಥರ ನನಗೆ ಜಳಕ್ ಅಂದ್ಬಿಡ್ತು. ನಾನೇನೋ ರಾಂಗ್ ರೂಟ್ ತಿಳ್ಕೊಂಡಿದ್ದೆ. ಒಂದನ ಕಾಲ್ ಮಾಡಿದ ತಕ್ಷಣ ನಾನು ಕನ್ಫರ್ಮೇ ಆಯ್ತಿತ್ತೇನೋ ನನಗೆ. ಬಿಡಿ, ಇದು ಹಿಂಗಾಯ್ತು. ಏನ್ ಪ್ರೈಸ್ ಕೊಡ್ತೀರಾ? ಕೊಡ್ಲೇಬೇಕು ಬಿಡಿ. ನಿಮ್ಮ ಹತ್ರ ಬರೋಕೆ ಭಯ ಆಯ್ತೈತೆ ನನಗೀಗ. ಸಖತ್ತಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ ಮುಂದಿನ ಬೊಂಬಾಡಾಗಿರೋ ಟ್ರೈಬಲ್ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಎಲ್ಲರೂ ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.